ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 2ರಿಂದ 7ರವರೆಗಿನ ಅತ್ಯಂತ ಮಹತ್ವದ ಹಾಗೂ ನಿಗೂಢ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತು. ಮಂಗಳ ಅಂದ್ರೇ ಧೈರ್ಯ, ಶೌರ್ಯ, ನಾಯಕತ್ವದ ಗುಣ ಮತ್ತು ಪ್ರತಿಯೊಂದು ಸವಾಲನ್ನು ಎದುರಿಸುವ ಆ ತೀವ್ರವಾದ ಅಗ್ನಿಯ ಪ್ರತೀಕ. ನಿಮ್ಮ ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದಲೇ ನಿಮ್ಮಲ್ಲಿ ಒಂದು ಅದ್ಭುತವಾದ ಆಕರ್ಷಣೆ ಇರುತ್ತೆ. ಎಂತಹ ಕಷ್ಟ ಬಂದರೂ ಕೂಡ ಮುನ್ನುಗ್ಗುವ ಹಠ ಜಾಸ್ತಿ ಇರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಹಳದಿ ಹಾಗೂ ಅದೃಷ್ಟದ ಸಂಖ್ಯೆಗಳು 9 ಮತ್ತು 1. ಈ ಜೂನ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟಗಳು ಒಲಿದು ಬರುತ್ತೆ. ಆದರೆ ಈ ಅದೃಷ್ಟ ಒಲಿಯುವ ಹಾದಿಯಲ್ಲಿ ಏನೆಲ್ಲ ಅಡೆತಡೆಗಳು ಇವೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೇಷರಾಶಿ ಆತ್ಮೀಯರೇ, ಇಂದು ನಾವು ಮಾತನಾಡುತ್ತಿರುವ ವಿಷಯ ಯಾವುದೇ ಸಾಧಾರಣವಾದ ದಿನನಿತ್ಯದ ಭವಿಷ್ಯ ಅಥವಾ ತಿಂಗಳ ಭವಿಷ್ಯ ಅಂತ ಇಲ್ಲ. ಇದು ನಿಮ್ಮ ಆತ್ಮದ ಆಳದಲ್ಲಿ ಯಾರಿಗೂ ಕಾಣದಂತೆ ನೀವು ಅಡಗಿಸಿಟ್ಟಿರುವ ಆ ತೀವ್ರವಾದ ಗಾಯದ ಮೇಲೆ ಕೈ ಇಟ್ಟು ಅದರ ಹಿಂದಿರುವ ನಿಗೂಢ ಬ್ರಹ್ಮಾಂಡದ ರಹಸ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನ. ನೀವು ಒಂಟಿಯಾಗಿ ಕುಳಿತಾಗ ಜೀವನದ ಹಳೆಯ ಪುಟಗಳನ್ನು ತಿರುಗಿಸಿ ನೋಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು, ಯಾರಿಗೆ ನನ್ನ ಇಡೀ ಜೀವನವನ್ನು ಪಣಕ್ಕಿಟ್ಟು ಸಹಾಯ ಮಾಡಿದೇನೋ ಅದೇ ವ್ಯಕ್ತಿ ಕೊನೆಗೆ ನನಗೆ ಬೆನ್ನಿಗೆ ಚೂರಿ ಹಾಕಿ ಅತ್ಯಂತ ದೊಡ್ಡ ಶತ್ರು ಆಗಿದ್ದು ಯಾಕೆ? ಇದು ಕೇವಲ ನಿಮ್ಮೊಬ್ಬರ ಕಥೆಯಲ್ಲ, ಇಡೀ ಮೇಷರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಠೋರ ವಾಸ್ತವ. ನಿಮ್ಮ ಹೃದಯ ಒಂದು ಧಗಧಗಿಸುವ ಜ್ವಾಲಾಮುಖಿಯಂತೆ ಕಂಡರೂ ಅದರ ಒಳಗೆ ಇತರರಿಗಾಗಿ ಮಿಡಿಯುವ ಕರುಣೆಯ ಸಾಗರವೇ ಇದೆ. ಆದರೆ ಬದಲಿಗೆ ತನಗೆ ಸಿಗೋದು ಕೇವಲ ಉಪ್ಪು ನೀರು ಮತ್ತು ಶೂನ್ಯತೆ ಮಾತ್ರ. ನಿಮ್ಮ ರಕ್ತದ ಸಂಬಂಧಿಕರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು ಎಂಬುದರ ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆ ಇಲ್ಲಿದೆ, ಕೇಳಿ. ನಿಮ್ಮ ಆತ್ಮ ಒಂದು ಸ್ವಚ್ಛವಾದ, ವೇಗವಾಗಿ ಹರಿಯುವ ನದಿ ಇದ್ದಂತೆ. ನಿಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಅಥವಾ ಪ್ರೀತಿಗಾಗಿ ಬಂದಾಗ ಅವರ ಹಿನ್ನೆಲೆ ಏನು, ಅವರ ಅಸಲಿ ಉದ್ದೇಶ ಏನು ಅಥವಾ ಅವರ ಯೋಗ್ಯತೆ ಏನು ಅಂತ ನೀವು ಎಂದಿಗೂ ಕೂಡ ಯೋಚನೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಮಧುರವಾದ ಪ್ರೀತಿಯ ಜಲವನ್ನು ಯಾವುದೇ ಷರತ್ತು ಇಲ್ಲದೆ ಅವರಿಗೆ ದಾರೆ ಎರಿತೀರಾ. ನೀವು ಯಾವುದೇ ಸಂಬಂಧವನ್ನು ಬುದ್ಧಿಯಿಂದ ಅಥವಾ ಸ್ವಾರ್ಥದಿಂದ ರೂಪಿಸಿಕೊಳ್ಳೋದಿಲ್ಲ, ಬದಲಾಗಿ ಹೃದಯದ ಆಳದಿಂದ ಪ್ರೀತಿಸ್ತೀರ. ನಿಮ್ಮ ಆಪ್ತರ ಜೀವನದಲ್ಲಿ ಬಿರುಗಾಳಿ ಎದ್ದಾಗ, ಅವರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಮುಳುಗುತ್ತಿರುವಾಗ ಮತ್ತು ಇಡೀ ಜಗತ್ತೇ ಅವರ ಕೈ ಬಿಟ್ಟಾಗ ನಿಮ್ಮ ಪ್ರಾಣದ ಹಂಗು ತೊರೆದು ನೀವು ಆ ಸುಳಿಗೆ ಧುಮುಕುತ್ತಾ ಇದ್ದೀರಿ. ಅವರನ್ನು ನಿಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸಿದ್ದೀರಿ. ಆದರೆ ಇಲ್ಲಿರುವ ಕಠೋರ ಸತ್ಯ ಏನಪ್ಪ ಅಂದರೆ, ಆ ವ್ಯಕ್ತಿ ದಡ ಮುಟ್ಟಿದ ತಕ್ಷಣ ತನ್ನ ಕಾಲುಗಳು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ತಿದ್ದಂತೆ ಕೃತಜ್ಞತೆಯಿಂದ ನಿಮ್ಮನ್ನು ತಿರುಗಿ ನೋಡೋದು ಕೂಡ ಇಲ್ಲ. ಅಷ್ಟೇ ಅಲ್ಲದೆ, ಯಾವ ದೊಡ್ಡ ದೋಣಿ ತನ್ನನ್ನು ಮುಳುಗದಂತೆ ರಕ್ಷಣೆ ಮಾಡಿತ್ತು, ಅದೇ ದೋಣಿಗೆ ರಂಧ್ರ ಕೊರೆಯೋದಕ್ಕೆ ಸಂಚನ ರೂಪಿಸ್ತಾರೆ. ನೀವು ಮಾತ್ರ ಅದೇ ಕತ್ತಲೆಯ ಆಳದಲ್ಲ ನೀರಿನಲ್ಲಿ ಒಂಟಿಯಾಗಿ ನಿಂತು ನನ್ನಿಂದ ತಪ್ಪಾದರೂ ಏನಾಯಿತು ಅಂತ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಕೂತ್ಕೊಂತೀರ. ನೀವು ಅತಿಯಾಗಿ ಒಳ್ಳೆತನ ಮಾಡ್ತಿರಲ್ಲ, ಒಳ್ಳೆತನ ತೋರಿಸ್ತಿರಲ್ಲ, ಅದೇ ನಿಮಗೆ ಶಾಪ. ಮೇಷರಾಶಿಯವರ ಅತ್ಯಂತ ದೊಡ್ಡ ದುರಂತ ಏನಪ್ಪ ಅಂದರೆ, ನೀವು ಇಡೀ ಜಗತ್ತನ್ನು ನಿಮ್ಮದೇ ನೇರ ಹಾಗೂ ನಿಷ್ಕಲ್ಮಶ ಗುಣದ ಕನ್ನಡಕದಿಂದ ನೋಡ್ತೀರಾ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ ಎದುರಿಗಿರುವವರ ಹೃದಯ ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ ಅಂತ ನೀವು ನಂಬ್ತೀರಾ. ನೀವು ಯಾರಿಗೂ ಕೂಡ ದ್ರೋಹ ಮಾಡ್ತಿದ್ರೆ ಜಗತ್ತಲ್ಲಿ ಯಾರೂ ನಿಮಗೆ ಮೋಸ ಮಾಡೋದಿಲ್ಲ ಅಂತ ನಿಮ್ಮ ಅಚಲ ನಂಬಿಕೆ. ಆದರೆ ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಮಿತಿಯಿಲ್ಲದ ಪ್ರೀತಿ ಮತ್ತು ಗೌರವವನ್ನು ನೀಡ್ತೀರೋ, ಆಗ ನೀವು ಪರೋಕ್ಷವಾಗಿ ನಿಮ್ಮನ್ನು ನಾಶಪಡಿಸುವ ಶಕ್ತಿಯನ್ನು ಅವರಿಗೆ ಕೈಗೆ ನೀಡಿದಂತೆ ಆಗುತ್ತೆ. ನಿಮ್ಮ ಆಪ್ತರು ನಿಮ್ಮ ಶತ್ರುಗಳಾಗೋದು ನೀವು ಅವರಿಗೆ ಕೆಟ್ಟದನ್ನು ಮಾಡಿದ್ದಕ್ಕೆ ಅಲ್ಲ, ಬದಲಾಗಿ ನೀವು ಅವರ ಪಾಲಿಗೆ ಮಿತಿ ಮೀರಿದ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ. ಹೌದು, ಅತಿಯಾದ ಒಳ್ಳೆಯತನ ಕೆಲವೊಮ್ಮೆ ಎದುರಾಳಿಗೆ ಹೊರೆಯಾಗಿ ಪರಿಣಮಿಸುತ್ತೆ. ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ನೀವು ಒಬ್ಬ ದುರ್ಬಲ ವ್ಯಕ್ತಿಗೆ ಅತಿಯಾದ ಆಸರೆಯನ್ನು ನೀಡಿದಾಗ ಅವನ ಸುಪ್ತ ಮನಸ್ಸಲ್ಲಿ ಕೀಳರಿಮೆ ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತ ಆಗಿದ್ದೇನೆ ಎಂಬ ಸತ್ಯ ಅವನ ಅಹಂಕಾರಕ್ಕೆ ಏಟು ನೀಡುತ್ತೆ. ಈ ಅವಲಂಬನೆಯಿಂದ ಮುಕ್ತ ಆಗೋದಕ್ಕೆ ಮತ್ತು ತಾನು ನಿಮಗಿಂತ ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಅವನು ಮೊದಲು ವಾಗ್ದಾಳಿ ನಡೆಸೋದು ತನ್ನನ್ನು ಹೆಗಲ ಮೇಲೆ ಹೊತ್ತ ನಿಮ್ಮ ಮೇಲೇನೆ. ನೀವು ಯಾವಾಗಲೂ ಕೂಡ ಇವ್ರ ಜೊತೆ ಅವೈಲಬಲ್ ಅಂದರೆ ಲಭ್ಯವಾಗಿರೋದು ಮತ್ತು ಇಲ್ಲ ಎನ್ನಲಾಗುವ ನಿಮ್ಮ ಭಾವನಾತ್ಮಕ
ದೌರ್ಬಲ್ಯನೇ ನಿಮ್ಮ ಆಪ್ತರು ನಿಮ್ಮನ್ನು ಹಗುರವಾಗಿ ಪರಿಗಣಿಸೋದಕ್ಕೆ ಮೂಲ ಕಾರಣ ಆಗಿರುತ್ತೆ. ಸಮುದ್ರದ ಅಲೆಗಳು ಯಾವುದೇ ಷರತ್ತಿರದೆ ಸದಾ ದಡಕ್ಕೆ ಬಂದು ಅಪ್ಪಳಿಸುವಂತೆ ನೀವು ಅವರ ಪ್ರತಿಯೊಂದು ಕಷ್ಟಕ್ಕೂ ಓಡಿ ಓಡಿ ಬರ್ತೀರ. ಇದರಿಂದಾಗಿ ಅವರಿಗೆ ನಿಮ್ಮ ನಡೆ ರೂಢಿಯಾಗಿಬಿಡುತ್ತೆ. ಇವರು ನಿಮ್ಮನ್ನು ತುಂಬ ಕೇವಲವಾಗಿ ಟ್ರೀಟ್ ಮಾಡ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಅವಶ್ಯಕತೆ ಇಲ್ಲ. ನಿಮ್ಮೊಂದಿಗೆ ಪರಮಾತ್ಮ ಸದಾ ಇದ್ದಾರೆ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.